ರಾಜ್ಯ ಸರ್ಕಾರಕ್ಕೆ ಕರವೇ ಹೊಸ ಡಿಮ್ಯಾಂಡ್ ಕೊಟ್ಟಿದೆ. ಕರ್ನಾಟಕದಲ್ಲಿ ಮತ್ತೆ ಭಾಷಾ ರಾಜಕೀಯ ಚರ್ಚೆಗೆ ಎಣ್ಣೆ ಸುರಿಯುವ ರೀತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೊಸ ಬೇಡಿಕೆ ಮುಂದಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಜಾರಿಗೆ ಬಂದಿರುವ ಹೊಸ ನಿಯಮದ ಮಾದರಿಯನ್ನ ನಮ್ಮ ರಾಜ್ಯದಲ್ಲೂ ಜಾರಿಗೆ ತರಬೇಕು ಎಂದು ಕರವೇ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಮೇ 1ರಿಂದ ಹೊಸ ನಿಯಮ ಜಾರಿಗೊಳಿಸುತ್ತಿದೆ. ಆ ನಿಯಮದ ಪ್ರಕಾರ ಮರಾಠಿ ಭಾಷೆ ಓದಲು, ಬರೆಯಲು, ಮಾತನಾಡಲು ಬಾರದ ಟ್ಯಾಕ್ಸಿ ಹಾಗೂ ಆಟೋ ಚಾಲಕರ ಡ್ರೈವಿಂಗ್ ಲೈಸೆನ್ಸ್ ರಿನಿವಲ್ ಆಗೋದಿಲ್ಲ ಹಾಗೂ ಹೊಸದಾಗಿ ಲೈಸೆನ್ಸ್ ಕೊಡುವುದೂ ಇಲ್ಲ. ಮರಾಠಿ ಬಾರದವರಿಗೆ ಅಲ್ಲಿ ಟ್ಯಾಕ್ಸಿ ಅಥವಾ ಆಟೋ ಓಡಿಸುವ ಅವಕಾಶ ಸಿಗೋದಿಲ್ಲ ಎಂದು ಹೇಳಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮಹಾರಾಷ್ಟ್ರ ಸರ್ಕಾರದ ಈ ನಿರ್ಧಾರವನ್ನ ಕರವೇ ಸ್ವಾಗತಿಸಿದೆ. ಯಾವ ರಾಜ್ಯದಲ್ಲಿ ವ್ಯಾಪಾರ ಉದ್ಯೋಗ ಮಾಡಬೇಕೋ ಆ ರಾಜ್ಯದ ಭಾಷೆ ಕಲಿಯಬೇಕು ಎಂಬ ನಿಲುವು ಕರವೆಯದ್ದಾಗಿದೆ. ಕರ್ನಾಟಕದಲ್ಲಿ ಮಾತ್ರ ಅನ್ಯ ಭಾಷಿಗರದ್ದೇ ಪಾರುಪತ್ಯ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ವ್ಯವಹರಿಸಲು ಬಾರದವರ ಸಂಖ್ಯೆ ಹೆಚ್ಚುತ್ತಿದೆ ಎಂಬ ಅಸಮಾಧಾನವನ್ನ ಕರವೇ ವ್ಯಕ್ತಪಡಿಸಿದೆ. ಇದನ್ನೇ ಆಧಾರ ಮಾಡಿಕೊಂಡು ಕನ್ನಡದಲ್ಲಿ ಓದಲು, ಬರೆಯಲು, ಮಾತನಾಡಲು ಬಾರದವರಿಗೆ ಕರ್ನಾಟಕದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೊಡಬಾರದು, ಹೇಗಿರುವ ಡಿಎಲ್ ರಿನಿವಲ್ ಕೂಡ ಮಾಡಬಾರದು ಎಂಬ ಬೇಡಿಕೆಯನ್ನ ಕರವೇ ಮುಂದಿಟ್ಟಿದೆ. ಕನ್ನಡದ ಅಸ್ಮಿತೆ ಕಾಪಾಡಬೇಕಾದ್ರೆ ಇಂತಹ ಕಠಿಣ ನಿಯಮ ಜಾರಿಗೆ ತರಲೇಬೇಕು ಎಂದು ಕರವೇ ಆಗ್ರಹಿಸಿದೆ. ಇನ್ನು ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಈಗಾಗಲೇ ಟ್ವೀಟ್ ಮುಖಾಂತರವೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ವಲಸಿಗ ಚಾಲಕರು ನಮಗೆ ಬೇಡ, ಕನ್ನಡ ಬಾರದ ಚಾಲಕರು ನಮ್ಮ ರಾಜ್ಯಕ್ಕೆ ಬೇಡ ಎಂಬ ಕಠಿಣ ನಿಲುವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರಾಗಿದ್ದಾಗಲೂ ಕನ್ನಡವನ್ನ ಸರಿಯಾಗಿ ತಿಳಿಯದ ಚಾಲಕರು ಕೂಡ ಸಮಸ್ಯೆ ಸೃಷ್ಟಿಸುತ್ತಾರೆ ಎನ್ನುವ ಮಾತು ಕರವೆಯದ್ದು. ಇನ್ನು ಚಾಲಕರಿಗೆ ಕನ್ನಡ ಬಾರದಿರುವುದರಿಂದ ಪ್ರಯಾಣಿಕರ ಜೊತೆ ಸಂವಹನದ ಕೊರತೆಯಿಂದ ಸಾಕಷ್ಟು ಗೊಂದಲಗಳು, ಅಪನಂಬಿಕೆಗಳು, ಕೆಲವೊಮ್ಮೆ ಭದ್ರತಾ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಕರವೇ ವಾದಿಸಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ ಎಂದು ಒತ್ತಡ ಹಾಕುತ್ತಿದೆ. ಈ ಹಿನ್ನೆಲೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕನ್ನಡ ಪರೀಕ್ಷೆ ಪಾಸಾದವರಿಗೆ ಮಾತ್ರ ಡಿಎಲ್ ನೀಡುವುದು, ರಿನಿವಲ್ ಮಾಡುವುದು ಎಂಬ ನಿಯಮವನ್ನು ಜಾರಿಗೆ ತರಲು ಕರವೇ ಒತ್ತಾಯಿಸುತ್ತಿದೆ. ಜೊತೆಗೆ ರಾಜ್ಯದ ವಿಪಕ್ಷವಾದ ಬಿಜೆಪಿ ಕೂಡ ಈ ವಿಚಾರದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಕರವೇ ಮನವಿ ಮಾಡಿದೆ. ಹೀಗಾಗಿ ಭಾಷಾ ಆಧಾರಿತ ನಿಯಮ ಜಾರಿಗೆ ತರಬೇಕಾ ಇಲ್ಲವಾ ಎಂಬ ವಿಷಯ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಯಾಗಿ ಮೂಡಿಬರುವ ಲಕ್ಷಣಗಳು ಗೋಚರಿಸಿವೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದು ಕಮೆಂಟ್ ಮಾಡಿ.